ಹಾಲಿನ ಬೆಲೆಯನ್ನು ಏನೀಗ ರೈತರಿಗೆ ನಾವು ಕೊಡ್ತಾ ಇದೀವಿ ಲೀಟರ್ಗೆ 35 ರೂಪಾಯಿ, ಅದನ್ನ 50 ರೂಪಾಯಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೆಮೊರಂಡಮ್ ಕೊಟ್ಟಿದ್ದಾರೆ. ಇದನ್ನ ಕೆ ಸುರೇಶ್ ಅವರ ಗಮನಕ್ಕೆ ಇದನ್ನ ತಗೋಬರ್ತೇನೆ. ಲೀಟರ್ಗೆ 20 ರೂಪಾಯಿ ಕೊಡ್ತಾರಲ್ಲ, 35 ರೂಪಾಯಿ ಕೊಡ್ತಾರಲ್ಲ, ಒಂದು ಸಿಗರೇಟ್ ಬೆಲೆ 30 ರೂಪಾಯಿ ರೈತರು ಅಂತಾರೆ. ಎಲ್ಲ ರೈತರು ಈ ದೇಶದ ಬೆನ್ನೆಲುಬು ರೈತ ಅಂತೇವೆ, ಅನ್ನದಾತ ಅಂತೇವೆ. ಅನ್ನದಾತನಿಗೆ ಸಹಾಯ ಮಾಡುವಂಥದ್ದು, ಅನ್ನದಾತನ ಕುಟುಂಬವನ್ನ ಸಾಕಿ ಸಲುಹುವಂಥದ್ದೇ ಪಶುಗಳು ಅಂದ್ರೆ ಹಸುಗಳು. ಆ ಒಂದು ಹಸುಗಳಿಂದ ಅಂದ್ರೆ ಕಾಮಧೇನುವಿನಿಂದ ನಾವು ಹಾಲನ್ನ ಕರೀತೇವೆ. ಈ ಒಂದು ನಗರೀಕರಣದಿಂದಾಗಿ ಡೈರಿಗಳನ್ನ ಸ್ಥಾಪಿಸಿ ಡೈರಿಗಳಿಗೆ ಸರಬರಾಜನ್ನ ಮಾಡ್ತೇವೆ. ಒಂದು ಬಾಟಲ್ ನೀರಿಗೆ 25 ರೂಪಾಯಿ 30 ರೂಪಾಯಿ ನಾವು ಕೊಡ್ತೇವೆ ಒಂದು ಉತ್ಕೃಷ್ಟ ದರ್ಜೆಯ ನೀರಿಗೆ. ಆದ್ರೆ ಹಾಲಿಗೆ 30 ರಿಂದ 35 ರೂಪಾಯಿ ಕೊಡ್ತಾ ಇದ್ದಾರೆ. ಆ ಒಂದು ಬೆಲೆಯನ್ನ 50 ರಿಂದ 60 ರೂಗಳಿಗೆ ಏರಿಕೆ ಮಾಡಬೇಕು ಅಂತ ಹೇಳಿ ಆನೇಕಲ್ ತಾಲೂಕಿನ ಗೋಪಾಲಕರ ಸಂಘದ ವತಿಯಿಂದ ವಿಭಿನ್ನವಾದಂತಹ ಪ್ರತಿಭಟನೆಯನ್ನ ಆನೇಕಲ್ ಪಟ್ಟಣದಲ್ಲಿರುವಂತಹ ಹಾಲು ಶಿಥಿಲೀಕರಣ ಕೇಂದ್ರದ ಮುಂಭಾಗದಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘದಿಂದ ಪ್ರತಿಭಟನೆಯನ್ನ ಹಸುಗಳ ಸಮೇತ ಹಮ್ಮಿಕೊಳ್ಳಲಾಗಿತ್ತು. ಹಸುಗಳನ್ನ ಕರೆತಂದು ಈ ಒಂದು ಶಿಥಿಲೀಕರಣ ಕೇಂದ್ರದ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು. ಹಾಗೆಯೇ ಮೈ ಮೇಲೆ ಹಾಲನ್ನ ಸುರಿದುಕೊಂಡಂತಹ ರೈತರು ತಾಲೂಕು ಕಚೇರಿಯ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಕರುನಾಡ ಗೋಪಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಆನೇಕಲ್ ಘಟಕದ ಬಳಿ ಬೊಮ್ಮುಲ್ಲ ನಿರ್ದೇಶಕರು ಹಾಗೆ ಮಾಜಿ ಅಧ್ಯಕ್ಷರು ಆಗಿರುವಂತಹ ಹಾಲಿ ನಿರ್ದೇಶಕರು ಆಗಿರುವಂತಹ RK ರಮೇಶ್ ಅವರು ಭಾಗವಹಿಸಿದ್ದರು. ಈ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ರೈತರ ಕಷ್ಟ ಗೊತ್ತಾಗಬೇಕು ಸರ್ಕಾರಕ್ಕೆ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ. ಹೌದು, ಒಂದು ತಂಪು ಪಾನೀಯ ಬಾಟಲ್ ಬೆಲೆ 60 ರೂಗಳಿಗೂ ಹೆಚ್ಚಾಗಿರುತ್ತೆ. ಆದ್ರೆ ಒಂದು ಲೀಟರ್ ಹಾಲಿಗೆ 30 ರಿಂದ 35 ರೂಗಳನ್ನು ನೀಡಲಾಗ್ತಾ ಇದೆ. ಆದ್ರೆ ಇವತ್ತು ಪಶುಗಳನ್ನ ಅಂದ್ರೆ ಹಸುಗಳನ್ನ ಸಾಕುವಂಥದ್ದು ಬಲು ಕಷ್ಟಕರ. ಅವುಗಳಿಗೆ ಬೇಕಾಗಿರುವಂತಹ ಮೇವು, ಅವುಗಳಿಗೆ ಬೇಕಾಗಿರುವಂತಹ ಔಷಧ, ಅವುಗಳ ನಿರ್ವಹಣೆಯ ವೆಚ್ಚ ಇದೆಲ್ಲವೂ ಕೂಡ ದುಬಾರಿಯಾಗಿದೆ. ಆದ್ರೆ ರೈತನಿಗೆ ಮೂಗಿಗೆ ತುಪ್ಪ ಸವರದಂತೆ ಕೇವಲ 30 ರಿಂದ 35 ರೂಗಳನ್ನ ನೀಡ್ತಿದ್ದಾರೆ. ಇದು ಸಾಲದು. KMF ನವರು ಈಗಲೇ ಈ ಒಂದು ದರವನ್ನ ಪರಿಷ್ಕರಣೆ ಮಾಡಬೇಕು. 50 ರೂಗಳಿಂದ 60 ರೂಗಳ ತನಕ ಏರಿಕೆ ಮಾಡಬೇಕು ಅಂತ ಹೇಳಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ರೈತರು ಘೋಷಣೆಗಳನ್ನು ಹಾಕಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಜಾಸ್ತಿ ಮಾಡೋದು ಹಾಗಾದ್ರೆ ರೈತರ ಜಮೀನು ಕಿತ್ಕೊಳ್ಳೋದು ನಿಮ್ಮ ಕೈಲಿ ಇದೆಯಾ ಸರ್? ಹೇಳಿ ನನ್ನ ಕೈಲಾಗೋದೇನಾದ್ರೂ ಇದ್ರೆ ಹೇಳೋ. ಏನೋ ಇದಕ್ಕೆ ಸಂಬಂಧಪಟ್ಟಿದ್ದು ನಾವು ಬೋರ್ಡಲ್ಲಿ ಮಾತಾಡಿ ಇಲ್ಲ, ನಮ್ಮ ತಾಲೂಕಲ್ಲಿ ನಡೀತು. 50 ವರ್ಷದಿಂದ ಇಲ್ಲ ಅಂತ ಆಲ್ರೆಡಿ ರೈಸ್ ಮಾಡಿದಿರಲ್ಲ ಸರ್. 50 ವರ್ಷದಿಂದ ನಾವು ರೈತರು ಬರ್ತದ ಬೇಡ ಕಳಿಸ್ಬೇಕು. ನಮ್ಗೆ ಆದಷ್ಟು ಬೇಗನ ನಮ್ಗೆ 50 ರೂಪಾಯಿ ರೇಟ್ ಕೊಡಲೇಬೇಕು. ಕೊಡ್ದಿರ ಒಂದು ರೈತ ಬದುಕಾಗಲ್ಲ. ಅದೇ ಲೀಟರ್ 50 ರೂಪಾಯಿ. ಇದು ಅಮೃತ ಹಾಲು 35 ರೂಪಾಯಿ ಅಂತ ವಿಷ್ಣುನು ಅಮೃತ ಒಂದ್ ಲೀಟರ್ ನೀರು ಬಂದು 20 ರೂಪಾಯಿ, ಹಾಲು ಬಂದು ನಾನು ಹಾಲಾಗ್ತೀನಿ.
ನಾನು ಹಾಲಾಗ್ತೀನಿ. ಏನಿಲ್ಲ ಸ್ವಾಮಿ, ನೀವು ಒತ್ತಡ ಮಾಡಿದ್ರೆ ಎಲ್ಲ ಬೇಗನೆ ಆಗ್ತದೆ. ಸರ್ಕಾರಕ್ಕೆ ನೀವು ಒತ್ತಡ ಮಾಡಬೇಕು. ಹೌದು, ಹೀಗೆ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ನಮಗೆ ಈ ಒಂದು ಬೆಂಬಲ ಬೆಲೆಯನ್ನ ಹೆಚ್ಚು ಮಾಡಬೇಕು, ಹಾಗೆ ರೈತರಿಗೆ ಸಹಾಯವನ್ನು ಮಾಡಬೇಕು, ಹಾಗೂ ಈಗ ನೀಡ್ತಾ ಇರ್ತಕ್ಕಂತ ಬೆಲೆ ಪರಿಷ್ಕರಣೆ ಆಗ್ಬೇಕು ಎನ್ನುವ ಒತ್ತಾಯವನ್ನ ಮಾಡಿದ್ದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕೇಳಪ್ಪ ಅಲ್ಲಪ್ಪ, ಒಂದು ನಿಮಿಷ ಕೇಳಪ್ಪ. ಅದರದೇ ಆದ ಐತೆ. ಇವತ್ತೊಂದು ಲೀಟರ್ಗೆ 20 ರೂಪಾಯಿ ಕೊಡ್ತಾರಣ್ಣ. ಹಾಲು ಬೇಕಾದ್ರೆ 35 ರೂಪಾಯಿ ಕೊಡ್ತಾರಣ್ಣ. ಒಂದು ಸಿಗರೇಟ್ ಬೆಲೆ ಇವತ್ತು 30 ರೂಪಾಯಿ ಕಿಂಗ್ ಸಿಗರೇಟ್. ಒಂದು ಲೀಟರ್ ಬೆಲೆ 35 ರೂಪಾಯಿ ಹಾಲಣ್ಣ. ಏನಣ್ಣ ಮಾಡಿ ಹಾಳಾಗೋದು ರೈತರು? ಹಿಂಗ್ ಮಾಡ್ಬಿಟ್ಟು ಏನು ಮಾಡಿದ್ದಿಲ್ಲ, ಮಟ್ಟಿದ್ದಿಲ್ಲ. ಏನ್ ಬೇಕು ಇವೆಲ್ಲ ಮಾತಾಡಿದ್ರೆ ರೈತರು ಅಂತಾರೆ. ಎಲ್ಲ ಕೋಟಿ ರೈತರು ಭಿಕ್ಷೆ ಬಿಡೋರು ಇಷ್ಟ. ರೈತ ಸರ್ಕಾರ ಅಂತಾರೆ, ರೈತ ಪರ ಸರ್ಕಾರ ಅಂತಾರೆ. ಮಾತಿಗೋಸ್ಕರ ರೈತ ಸರ್ಕಾರ, ಮಾತಿಗೆ ರೈತ ಅಂತಾರೆ. ಒಬ್ರು ಒಂದು ಮಾಡಿದ್ದಿಲ್ಲ, ಮುಟ್ಟಿದ್ದಿಲ್ಲ. ಒಂದು ಲೀಟರ್ 35 ರೂಪಾಯಿ. ಯಾವ ರೀತಿ ಹಸು ಸಾಕು ನಾವು ಇದು ಮಾಡೋದು? 10 ಲೀಟರ್ ಹಾಕಿದ್ರೆ 350 ರೂಪಾಯಿ. 350 ಏನನ್ನ ಬರ್ತೈತೆ? ಒಂದು ಲೀಟರ್ ಪೆಟ್ರೋಲ್ 110 ರೂಪಾಯಿ. ಒಂದು ಲೀಟರ್ ನೀರು ತಗೋಣ ಅಂದ್ರೆ 20 ರೂಪಾಯಿ. ಒಂದು ಕೆಜಿ ಸಕ್ಕರೆ ತಗೋಣ ಅಂದ್ರೆ 50 ರೂಪಾಯಿ. ಒಂದು ಬಾರ್ಗೋಗಿ ಎಣ್ಣೆ ಹೊಡೆಯೋಣ ಅಂದ್ರೆ 400-500 ರೂಪಾಯಿ ಮಾಡ್ತಾರೆ. ಅದೇ ಹಾಲ್ ರೇಟ್ ಮಾತ್ರ 35 ರೂಪಾಯಿ ಮಾಡ್ತಾರೆ. ಅವ್ರು ಮಾತ್ರ ಪ್ಯಾಕೆಟ್ ಮಾತ್ರ ಅರ್ಧ ಲೀಟರ್ 30 ಮಾಡ್ಬೋದು. ಯಾವ ರೀತಿ ನ್ಯಾಯ ಇದೆಲ್ಲ? ಇನ್ನು ಆನೇಕಲ್ ಘಟಕದ ಬಳಿ ಆಗಮಿಸಿದ್ದಂತಹ ಬಮೂಲ್ ನಿರ್ದೇಶಕರಾಗಿರುವಂತಹ RK ರಮೇಶ್ ರೈತರ ಅಂದ್ರೆ ಕರುನಾಡು ಗೋಪಾಲಕರ ಸಂಘದ ಮನವಿಯನ್ನ ಸ್ವೀಕರಿಸಿದರು. ಈ ಒಂದು ಸಂದರ್ಭದಲ್ಲಿ ರೈತರ ಹೋರಾಟದ ಮನವಿಯನ್ನ ನಾನು ಕೇಂದ್ರ ವಲಯಕ್ಕೆ ರವಾನಿಸ್ತೇನೆ ಮತ್ತು ಇವರಿಗೆ ಖಂಡಿತವಾಗಲೂ ಕೂಡ ಪ್ರಾಮಾಣಿಕವಾದಂತಹ ಸ್ಪಂದನೆಯನ್ನ ಮಾಡ್ತೇನೆ ಅಂತೇಳಿ ತಿಳಿಸಿದ್ದು ಹೀಗೆ. ಹಾಲಿನ ಬೆಲೆಯನ್ನು ಏನೀಗ ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಲೀಟರ್ಗೆ 35 ರೂಪಾಯಿ, ಅದನ್ನ 50 ರೂಪಾಯಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಒಂದು ಮೆಮೊರಂಡಮ್ ಅನ್ನು ಸಹ ನನಗೆ ಕೊಟ್ಟಿದ್ದಾರೆ. ಮತ್ತೆ ಏನು ರೈತರಿಗೆ ನಾವು ಪಶು ಆಹಾರ ಕೊಡ್ತಾ ಇದ್ದೀವಿ, ಪಶು ಆಹಾರದ ಬೆಲೆನೂ ಸಹ ಕಮ್ಮಿ ಮಾಡಬೇಕು, ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ರೈತರಿಗೆ ಏನು, ನಾನು ಒಬ್ಬ ರೈತರ ಮಗ, ಈ ತಾಲೂಕಿನ ಹಾಲು ಉತ್ಪಾದಕರ ನಿರ್ದೇಶಕ ನಾನು, ಆನೇಕಲ್ ತಾಲೂಕಿನ ಬೆಂಗಳೂರು ಡೈರಿಗೆ ನಾನು ಸಹ ಹಾಲು ಕರೀತೀನಿ, ಡೈರಿಗೆ ಹಾಲನ್ನು ಹಾಕ್ತೀನಿ. ರೈತರ ಕಷ್ಟ ಏನಂತ ನನಗೂ ಗೊತ್ತು. ರೈತರು ಏನು ಹಾಲು ಉತ್ಪಾದನೆ ಮಾಡ್ತಾರೆ ಆ ಉತ್ಪಾದನೆಗೆ ತಕ್ಕಂತ ಒಂದು ರೇಟು ಇವತ್ತು ನಾವೇನು 35 ರೂಪಾಯಿ ಕೊಡ್ತಾ ಇದ್ದೀವಿ ಸಾಕಾಗ್ತಾ ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ಬೇರೆ ರಾಜ್ಯಗಳಲ್ಲಿ ಹಾಲಿನ ಮಾರಾಟದ ಬೆಲೆ ಏನಿದೆ ಲೀಟ್ರಿಗೆ 60 ರೂಪಾಯಿ ಇದೆ. ನಾವು ಈಗ ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ, ಬೇರೆ ನೀವು ಯಾವುದೇ ರಾಜ್ಯಗಳಲ್ಲಿ ತಗೊಂಡ್ರೆ ತಮಿಳುನಾಡಲ್ಲೂ ಹಾಲಿನ ಬೆಲೆ ಜಾಸ್ತಿ ಇದೆ. ನಮ್ಮ ರಾಜ್ಯದಲ್ಲಿ ಹಾಲಿನ ಮಾರಾಟದ ಬೆಲೆ ತುಂಬಾ ಕಮ್ಮಿ ಇದೆ. ಬೇರೆ ರಾಜ್ಯಗಳು ಹೋಲಿಸಿದಾಗ ನಮ್ಮಲ್ಲಿ 45 ರೂಪಾಯಿ ಇದೆ. ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿ, ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 5 ರೂಪಾಯಿ ಆದರೂ ಜಾಸ್ತಿ ಮಾಡಿ, ನನ್ನ ವೈಯಕ್ತಿಕವಾಗಿ ಬರ್ತಕ್ಕಂಥ 5 ರೂಪಾಯಿನ ನೇರವಾಗಿ ರೈತರು ಕೊಟ್ಟರೆ ಅಟ್ಲೀಸ್ಟ್ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಂದಾದ್ರೂ ಒಂದು ಆಲೋಚನೆ ಇದೆ. ಏನಿವತ್ತು ನನಗೆ ಒಂದು ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ನನಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ. ಇದನ್ನ ನಾನು ನಮ್ಮ ಡೈರಿಯ ಬೆಂಗಳೂರು ಡೈರಿಯ ಅಧ್ಯಕ್ಷರು ಸನ್ಮಾನ್ಯ DK ಸುರೇಶ್ ಅವರ ಗಮನಕ್ಕೆ ಇದನ್ನು ತಗೋಬರ್ತೇನೆ. ನಮ್ಮ ಶಾಸಕರ ಗಮನಕ್ಕೂ ಇದನ್ನು ತಗೋಬರ್ತೀನಿ. ಮುಂದೆ KMF ಚುನಾವಣೆ ಇದೆ. ನಮ್ಮ DK ಸುರೇಶ್ ಅವರು KMFಗೆ ಅಧ್ಯಕ್ಷರಾಗ್ತಾರೆ ಅಂದ್ಬಿಟ್ಟು ನಾನಾದರೂ ಭಾವಿಸಿದ್ದೇನೆ. ಅವರೇ ಇದರ ಬಗ್ಗೆ ಒಂದು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇಡೀ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕು, ರೈತರಿಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅಂದ್ಬಿಟ್ಟು ಒಟ್ಟಿನಲ್ಲಿ ರೈತರಿಗೆ ನೀಡ್ತಾ ಇರುವಂತಹ ಹಾಲಿನ ದರ ಪರಿಷ್ಕರಣೆ ಆಗ್ಲೇಬೇಕು. ಒಂದು ತಂಪು ಪಾನೀಯ, ಅದು ಆರೋಗ್ಯಕ್ಕೆ ಹಾನಿಕರ ಆಗಿದ್ರೂ ಕೂಡ ಅದಕ್ಕೆ ನಾವು 50ರಿಂದ 60 ರೂಪಾಯಿ 70 ರೂಪಾಯಿ ಕೊಟ್ಟು ನಾವು ಖರೀದಿಸ್ತೇವೆ, ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊಳ್ತೇವೆ. ಆದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡುವಂತಹ ಹಾಲಿಗೆ ಮಾತ್ರ
ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಈ ವರ್ತನೆ ಬದಲಾಗಬೇಕು. ಅದು ಯಾವುದೇ ಸರ್ಕಾರ ಆಗಿರ್ಬೇಕು. ರೈತರಿಗೆ ಅಂದ್ರೆ ಯಾರು ಹೈನುಗಾರಿಕೆ ಮಾಡ್ತಿದ್ದಾರೆ ಅವರಿಗೆ ಹೆಚ್ಚಿನ ಬೆಂಬಲವನ್ನ ನೀಡಬೇಕು ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.